ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು RCB ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್. ಯಾಕಂತಾರೆ ಪ್ರಾಕ್ಟೀಸ್ ಮ್ಯಾಚಲ್ಲಿ ಭುವನೇಶ್ವರರು ಬರೀ ಬೌಲಿಂಗ್ಗಳನ್ನು ಬ್ಯಾಟಿಂಗು ಆಡಬಲ್ಲೆ ಅಂತ ಪ್ರಾಕ್ಟೀಸಲ್ಲಿ ಬ್ಯಾಟಿಂಗ್ ಕೂಡ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಬೇಕು. ಇವತ್ತು ಮಿಂಚಿದ್ದು ಪ್ರಾಕ್ಟೀಸ್ ಮ್ಯಾಚಲ್ಲಿ ಟೀಮ್ ಡೇವಿಡ್, ಯಶ್ ದಯಾಳ್, ಭುವನೇಶ್ವರ್ ಕುಮಾರ್ ಅವರು ಇವರು 3 ಜನ ಸಖತ್ತಾಗಿ ಆಟ ಆಡಿದ್ರು ಅಂತ ಹೇಳಬೇಕು. ಯಾರ್ಯಾರು ಯಾವ ರೀತಿ ಆಟ ಆಡಿರೋ 3 ಜನ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡೋದಕ್ಕೆ ಗಡಿ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. 2025 ಯಾವ ತಂಡ ಕಪ್ ಹೊಡಿತೆ ನಿಮ್ಮ ಪ್ರಕಾರ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಮ್ಮ RCB ಗೊತ್ತಿರ್ಬೋದು, ಪ್ರತಿಯೊಬ್ಬ ಆಟಗಾರರು ಬೆಂಗಳೂರಿನ ಭೇಟಿಗೆ ಕೋಲ್ಕತ್ತಾಕ್ಕೆ ಹೋಗಿದ್ದಾರೆ. ಯಾಕಂತಾರೆ ಗೊತ್ತಿರ್ಬೋದು, ಮೊದಲನೇ ಪಂದ್ಯ KKR ವಿರುದ್ಧ ಕೋಲ್ಕತ್ತಾ ನಡೆದು ಆ ಕಂದಾಗೆ ಕೋಲ್ಕತ್ತಾಕ್ಕೆ ಹೋಗಿದ್ದಾರೆ. ಎಲ್ಲರೂ ಕೂಡ ಆಲ್ರೆಡಿ ತಯಾರಿ ಶುರು ಮಾಡ್ಕೊಂಡಿದ್ದಾರೆ ಕೋಲ್ಕತ್ತಲ್ಲೂ ಕೂಡ ಅಂತ ಹೇಳಬೇಕು. ಆದರೆ ಒಂದು ಘಟನೆ ಆಯಿತು ಅಂತ ಹೇಳಬೇಕು. ಭುವನೇಶ್ವರ ಕುಮಾರ್ ಅವರು ಬೌಲಿಂಗಲ್ಲಿ 3 ವಿಕೆಟ್ನ ಕಿತ್ತಿದ್ರು ಅಂತ ಹೇಳಬೇಕು. ಮತ್ತು ಬ್ಯಾಟಿಂಗಲ್ಲೂ ಕೂಡ ಎರಡು ಬಾಲ್ಗೆ 10 ರನ್ ಹೊಡೆದಿದ್ರು ಅಂತ ಹೇಳಬೇಕು. ಹೆಂಗೆ ಅಂತ ಕೇಳಿದ್ರೆ ಒಂದು 4 ಒಂದು 6 ಲಾಸ್ಟಲ್ಲಿ ಬಂದು ಫಿನಿಶ್ ಮಾಡಿದ್ರು ನಮ್ಮ ಭುವನೇಶ್ವರ್ ಕುಮಾರ್ ಅವರು. ಇನ್ನು ಬೌಲಿಂಗ್ ವಿಚಾರಕ್ಕೆ ಹೋಗೋದಾಯ್ತು, ಅವರು ಯಶ್ ದಯಾಳ್ ಅವರು 4 ವಿಕೆಟ್ನ ಕಿತ್ತಿದ್ರು. ಮತ್ತು ಟೀಮ್ ಡೇವಿಡ್ ಅವರು ಅಬ್ಬರಿಸಿದ್ರು ಅಂತ ಹೇಳಬೇಕು. ಕೇವಲ 18 ಬಾಲಲ್ಲಿ 44 ರನ್ ಹೊಡೆದ್ರು ಟೀಮ್ ಡೇವಿಡ್ ಅವರು ಅಂತ ಹೇಳಬೇಕು. ಇವತ್ತಿನ ಪ್ರಾಕ್ಟೀಸ್ ಮ್ಯಾಚ್ ಹೀಗಿತ್ತು. ಮತ್ತು ನಮ್ಮ RCBಯ ನಾಯಕ ರಜತ್ ಪಟ್ಟಿದಾರ್ ಅವರು ಕೂಡ ಭರ್ಜರಿ ಭಯಂಕರವಾಗಿ ಅವರು ಕೂಡ ಫಿನ್ನರ್ಸ್ಗೆ ಎದುರಿಸಬೇಕು, ಫಿನ್ನರ್ಸ್ಗೆ ತಕ್ಕ ಉತ್ತರ ಕೊಡಬೇಕು ಅಂತ ತಯಾರಿ ಮಾಡ್ಕೊತಿದ್ದಾರೆ ನಮ್ಮ RCB ಹುಡುಗ ರಜತ್ ಪಟ್ಟಿದಾರ್ ಅವರು. ಈ ವರ್ಷ ಯಾವ ರೀತಿ ಕ್ಯಾಪ್ಟನ್ ಆಗಿ ಆಡ್ತಾರೆ ಅಂತ ನಾವು ಕಾದಿ ನೋಡಬೇಕು ರಜತ್ ಪಟ್ಟಿದಾರ್ನ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ಹೊಡೆದಿತ್ತು ಆಟ ಬಾಯ್. ನಮಸ್ಕಾರ. ಜೈ RCB. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸೋ ಅಂತ ಆಟ ಬಾಯ್. ಏನಂತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗುರು. ಜೈ RCB ಅಂತ. ಮತ್ತು RCB ಮತ್ತು KKR ಪಂದ್ಯ ನಡುವೆ ಯಾವ ತಂಡ ಗೆಲ್ಲುತ್ತೆ ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ. ಸೋನ್ ಸಿಗೋಣ ನೆಕ್ಸ್ಟ್ ಹೊಡೆದು.